ಆ ಫೋನ್ ಎಲ್ಲ ಆಯ್ತು ಹುಡುಕ್ರೋ. ಫೋನ್ ಇಲ್ಲೇ ರಿಂಗ್ ಆಗ್ತಿದೆ, ಬಂದ್ರ? ಎಂತ ಕಾಲ ಬಂತಣ, ಮೂಟೇನು ಫೋನ್ ಯೂಸ್ ಮಾಡಂಗಾಯ್ತು. ಇಲ್ಲ ಕೊಡಕ್ ನನ್ ಮಗ ಇದ್ರೆ ಬೂಟೇನು ಫೋನ್ ಮಾಡುತ್ತೆ. ನಿಂದೆಲ್ಲ ಯಾರ ಒಳಗಡೆ ಫೋನ್ ಹಾಕಿದ್ದು? ಯಾರಾದ್ರೂ ಟ್ರೇಸ್ ಮಾಡ್ಕೊಂಡು ಬಂದ್ರೆ ಅಷ್ಟೇ ನಮ್ ಕತೆ. ಜೀವನ ಪೂರ್ತಿ ಕಮ್ಮಿ ಎಣಿಸ್ಬೇಕಾಗತ್ತೆ. ತೆಗಿರೋ. ಏಯ್, ಈ ಫೋನ್ದು ಸಿಮ್ ತೆಗ್ದು ಈ ಫೋನ್ನ ಹೊಡೆದಾಕೋ. ಸರಿ ಅಣ್ಣ. ಇನ್ಮೇಲೆ ಯಾರು ನಮ್ಮನ್ನ ಟ್ರೇಸ್ ಮಾಡಕ್ ಸಾಧ್ಯ ಇಲ್ಲ. ಏಯ್, ಇವಳು ಈಗಲೇ ಮೂರ್ಛೆ ಹೋಗಿದ್ದಾಳೆ. ಇದ್ರಲ್ಲೇ ಬಿಟ್ರೆ ಉಸಿರುಗಟ್ಟು ಸತ್ತೋಗ್ತಾಳೆ. ಆಚೆ ತೆಗ್ದು ಕೂರ್ಸೋ, ಎಲ್ಲ ತಪ್ಪಿಸ್ಕೊಂಡು ಹೋಗ್ತಾಳೆ. ಸರಿ ಅಣ್ಣ. ಮೇಡಮು 5 ನಿಮಿಷಕ್ಕೊಂದ್ಸಲಿ ಕಾಲ್ ಮಾಡಿ ತಲೆ ತಿಂತಿದ್ರು. ಇವತ್ತು ನಾನೇ 2 ಕಾಲ್ ಮಾಡಿದ್ರು ರಿಸೀವ್ ಮಾಡ್ತಾ ಇಲ್ಲ, ಯಾಕೆ? ಇನ್ನೊಂದ್ಸಲಿ ಟ್ರೈ ಮಾಡಿ ನೋಡೋಣ. ನಮಗೆ ಹುಡುಗಿ ಕಿಡ್ನಾಪ್ ಮಾಡಕ್ಕೆ ಕೇಳಿ ಮದುವೆ ಮನೇಲಿ ಅವ್ರು ಎಂಜಾಯ್ ಮಾಡ್ತಾ ಇದ್ದಾರೆ ಅನ್ಸುತ್ತೆ. ಬೆಳಗ್ಗೆ ಹೇಳಿದ್ರಾಯ್ತು. ಈ ವಂಶಿ ಮತ್ತು ಅವಳ ಫ್ಯಾಮಿಲಿಯವರು ನನ್ನ ಮಾಯನಿಗೆ ಎಂಥ ಸ್ಥಿತಿ ತಂದ್ಬಿಟ್ರು. ಈ ಮದುವೆ ಒಂದಾಗಲಿ, ಆಮೇಲೆ ಮಾಯಾ ಎಷ್ಟು ಒಳ್ಳೆಯವಳು ಅಂತ ನಮ್ಮ ಮನೆಯವ್ರಿಗೆಲ್ಲ ಅರ್ಥ ಮಾಡಿಸ್ಬೇಕು. ಅವಳಿಷ್ಟು ವರ್ಷ ಕಷ್ಟಪಟ್ಟಿದ್ದೆ ಸಾಕು. ಅವಳಿಗೂ ನಮ್ಮ ಮನೆಯಲ್ಲಿ ವಂಶಿಗೆ ಎಷ್ಟು ಪ್ರೀತಿ ಸಿಗುತ್ತೋ ಅಷ್ಟೇ ಪ್ರೀತಿ ಸಿಗಬೇಕು. Currently switched off. Please try after some time. ಇದೇನು ಸ್ವಿಚ್ ಆಫ್ ಬರ್ತಿದೆ? ಇವಳು ಯಾವತ್ತು ಸ್ವಿಚ್ ಆಫ್ ಮಾಡಿದವಳೆ ಅಲ್ಲ. ಅವಳು ಮೊದಲೇ ಮದುವೆ ಬೇಡ ಅಂತಿದ್ಲು. ಈಗ ಆಗಿರೋ ಅವಮಾನ ತಡ್ಕೊಳಕ್ಕಾಗ್ತಾ ಏನಾದರೂ ಹೆಚ್ಚು ಕಮ್ಮಿ ಮಾಡ್ಕೊಂಡ್ಬಿಟ್ಲಾ ಹೇಗೆ? ಅತ್ತೆನೂ ಫೋನ್ ತೆಗಿತಾ ಇಲ್ಲ ಅಂತಂದರೆ ಹಾಗೆಲ್ಲ ಆಗಿರೋಕ್ಕೆ ಸಾಧ್ಯ ಇಲ್ಲ. ನಾಳೆಯಿಂದ ಮಾಯಾ ನನ್ನ ಹೆಂಡ್ತಿ, ಅವಳ ಜವಾಬ್ದಾರಿ ನಂದು. ಅವಳಿಗೆ ಹೀಗೆಲ್ಲ ಅವಮಾನ ಆಗೋದಕ್ಕೆ ನಾನು ಬಿಡಬಾರ್ದು. ಇದನ್ನು ಅವಳು ಮುಂದೆನೇ ಕೂತು ತಿಳಿ ಹೇಳಿ ಸಮಾಧಾನ ಮಾಡಿ ಬರೋದು ಒಳ್ಳೆಯದು. ಏನೇ ವಂಶಿ, ನಿಂದಿಷ್ಟೊತ್ತಲ್ಲಿ ನೀನು ಮಲಗ್ದೆ, ನಮ್ಮನ್ನು ಮಲ್ಗಕ್ ಬಿಡ್ತಿಲ್ವಲ್ಲೇ? ನಿದ್ದೆ ಬರ್ತಾ ಇಲ್ಲ ಕಣೆ, ಹೇಳ್ತಾ ಇಲ್ವಾ ಅವಾಗ್ಲಿಂದ? ಅದಕ್ಕೆ ನಮ್ ನಿದ್ದೆನೂ ಹಾಳು ಮಾಡ್ಬೇಕಾ? ಸುಮ್ನೆ ಇರೇ ಸಾಕು. ನಾಳೆಯಿಂದ ಸಿಗು ಅಂದ್ರೆ ಸಿಗ್ತೀರಾ ನೀವು? ಇವತ್ ಒಂದೇ ದಿನ ಅಲ್ವಾ? ಏನೇ ಇವಳು ಇಷ್ಟೊಂದು ಜೋಶಲ್ಲಿದ್ದಾಳೆ. ಹೋಗ್ಲಿ, ನಾವು ಕೊಟ್ಟು ಚಾಲೆಂಜ್ ಆದ್ರೂ ಕಂಪ್ಲೀಟ್ ಮಾಡ್ದ ಹೇಗೆ? ಇನ್ನೂ ಇಲ್ಲ ಕಣೆ. ಇನ್ನೇನ್ ಕೃಷ್ಣ ನನ್ಗೆ ಕಿಸ್ ಮಾಡ್ಬೇಕು, ಅಷ್ಟ್ರಲ್ಲೆಲ್ಲ ಹಾಳಾಗೋಯ್ತು. ಈ ಡವ್ಗಳೆಲ್ಲ ಬೇಡ, ಸುಮ್ನೆ ನೀನ್ ಸೋತೆ ಅಂತ ಒಪ್ಕೊಂಡು ದುಡ್ಡು ತೆಗಿ. ಈ ವಂಶಿ ಚಾಲೆಂಜ್ ಅಲ್ಲಿ ಸೋಲೋ ಮಾತೇ ಇಲ್ಲ. ಇನ್ನು ನಾಳೆ ಬೆಳಗ್ಗೆ ತನಕ ಟೈಮ್ ಇದೆ ಮೇಡಮ್. ಬರೀ ಇದೇ ಆಯ್ತು. ಈಗ ನಮ್ಮನ್ನ ನೆಮ್ಮದಿಯಾಗಿ ಮಲ್ಗಕ್ಕಾದ್ರೂ ಬಿಡ್ತೀಯಾ? ಮೊದ್ಲು ಜಾಗ ಖಾಲಿ ಮಾಡು ಪ್ಲೀಸ್. ನಯನಾ, ನಿಂಗೊಂದು ವಿಷಯ ಗೊತ್ತೇನೆ? ನಂಗೇನು ಗೊತ್ತಿಲ್ಲ, ಗೊತ್ತಾಗೋದು ಬೇಡ.
ನಿನ್ ಕೈ ಮುಗಿತೀನಿ, ಹೋಗಿ ನಿನ್ ರೂಮಲ್ಲಿ ಮಲ್ಕೊ, ನಮಗ್ ನಿದ್ದೆ ಬರ್ತಿದೆ. ನಾನು ಹೇಳಿದಾದ್ರೂ ಕೇಳೆ. ಓ ಅದೇನು ಅಂತ ಬೇಗ ಹೇಳು ತಾಯಿ. ಅದು ನಾಳೆ ಬೆಳಗ್ಗೆ ನನ್ನ ಮದುವೆ ಅಂತ ನನಗೆಷ್ಟು ಖುಷಿ ಆಗ್ತಿದೆ ಗೊತ್ತಾ. ಇಷ್ಟು ದಿನ ವಂಶಿ ಇದ್ದವಳು ನಾಳೆಯಿಂದ ವಂಶಿ ಕೃಷ್ಣ. ಇದು ಚೆನ್ನಾಗಿಲ್ಲ. ನಾಳೆಯಿಂದ ನಾವು ಕೃಷ್ಣ ವಂಶಿ ಆಗ್ತೀವಿ. ಎಸ್ 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 ಎಸ್. ನಾನು ಇಷ್ಟು ಮಾತಾಡ್ತಾ ಇದ್ದೀನಿ, ನೀವ್ ನಿದ್ದೆ ಮಾಡ್ತಿದ್ದೀರಾ? ನಿಂಗೆ ಅಂತಾನೆ ಒಂದ್ ರೂಮ್ ಕೊಟ್ಟಿದ್ದಾರೆ, ಅಲ್ಲಿ ಹೋಗಿ ಕೃಷ್ಣ ವಂಶಿ ಅಂತ ಜಪ ಮಾಡು ಹೋಗು. ಆದ್ರೆ ನಮ್ ನಿದ್ದೆಗ್ ಮಾತ್ರ ಕಲ್ಲಾಕ್ಬೇಡ ತಾಯಿ. ಹೌದು ಕಣೆ ವಂಶಿ, ಡ್ಯಾನ್ಸ್ ಮಾಡಿ ಮಾಡಿ ತುಂಬಾ ಸುಸ್ತಾಗಿದೆ. ನಾವೆಲ್ಲ ಮಲ್ಕೋತೀವಿ, ನೀನು ಹಂಗ್ ಮಲ್ಕೊಳೆ. ನಿನ್ ಕೈ ಮುಗಿತೀನಿ ಕಣೆ. ಈ ಖುಷಿಗೆ ನಂಗೆ ಸುಮ್ನೆ ಇರಕ್ಕೆ ಆಗ್ತಿಲ್ಲ ಕಣೆ. ಇನ್ ನಿದ್ದೆ ಹೇಗ್ ಬರುತ್ತೆ? ನಿನಗ್ ನಿದ್ದೆ ಬರ್ಲಿಲ್ಲ ಅಂದ್ರೆ ನಮಗ್ ನಿದ್ದೆ ಬರ್ತಿದೆ. ತಳ್ರೆ ಹೇಳ ಆ ಕಡೆ ಬಂದ್ರೆ ಮಲ್ಕೊಳ್ಳೋಣ. ಬಾ 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 ಹೋಗು ನೀನ್ ಮೊದ್ಲು. ಸುಮ್ನೆ ಇರೇ. ಸುಮ್ನೆ ಹೋಗೆ. ಛೇ, ಇವರೆಲ್ಲ ಕುಂಬ್ಕೊಂಡು ನನ್ನ ಜೊತೆ ಇರ್ಬೇಕಾಗಿತ್ತು. ಮಿಸ್ ಆಗಿ ನನ್ನ ಫ್ರೆಂಡ್ಸ್ ಆಗಿದ್ದಾರೆ. ನಾನು ಇಷ್ಟು ಎಕ್ಸೈಟ್ಮೆಂಟ್ ಅಲ್ಲಿ ಹೇಳ್ತಾ ಇದ್ದೀನಿ, ಇವ್ರು ನೋಡಿದ್ರೆ ಬೆಡ್ಶೀಟ್ ಹೊದ್ಕೊಂಡು ಮಲ್ಕೊಂಡೇ ಬಿಟ್ರು. ಹೋಟೆಲಲ್ಲಿ ಕೆಲಸ ಮುಗಿಸ್ಕೊಂಬಂದು ಮನೇಲಿ ಮಲ್ಕೊಂಡ್ರೆ ಟಕ್ಕಂತ ನಿದ್ದೆ ಬರೋದು. ಈಗ ಇಲ್ಲಿ ಏನು ಮಾಡಿದ್ರು ನಿದ್ದೆನೇ ಬರ್ತಿಲ್ವಲ್ಲ. ನಿದ್ರೆ ಬರದಿದೆ ಏನಂತೀ ಲವೋ ಲವೋ ಲವೋ. ಅಪ್ಪ ದೇವ್ರೆ, ಇಷ್ಟು ವರ್ಷ ಒಂಟಿಯಾಗಿ ಮಲ್ಕೋತಿದ್ದೆ, ಇನ್ನು ಮುಂದೆ ಜಂಟಿಯಾಗಿ ಮಲ್ಕೋಬೇಕಲ್ಲಪ್ಪ. ಆ ಜೋಶಲ್ಲಿ ನಿದ್ದೆ ಬರ್ತಾ ಇಲ್ಲ. ನಿನಗೆ ನಿದ್ದೆ ಬರದೇ ಇರ್ಬೋದು, ನನಗೆ ಬರ್ತಿದೆ. ಬಾಯ್. ಲೈ ಸದಾಶಿವಂಗ್ ಅದೇ ಜ್ಞಾನ ಅಂತೆ. ಮುಚ್ಕೊಂಡು ಮಲ್ಕೊಳ್ಳೋ. ಥ್ಯಾಂಕ್ ಯು. ನಾಳೆ ಮದ್ವೆ ಅಂತ ನನಗ್ ಮಾತ್ರ ನಿದ್ದೆ ಬರ್ತಿಲ್ವಾ, ಅಥವಾ ಅವನು ಕೂಡ ಮಲ್ಗಿಲ್ವಾ? ಫೋನ್ ಮಾಡಿ ಅವನ್ ಏನ್ ಮಾಡ್ತಿದ್ದಾನೆ ಅಂತ ಕೇಳಿದ್ರಾಯ್ತು.